ಕಿತ್ತಾಳೆ ತೋಟದ ಕೆಲಸದ ಚೈತ್ರ ಹುಡುಗಿ, ಹಾಡಿರೋ ಚೈತ್ರ ಹಾಡಿರುವಂಥ ಹಾಡು. ಸೊ ಆ ಸಾಂಗ್ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ಬೇಕು. ಆ ಸಾಂಗಲ್ಲಿ ಒಂದು ಅಜ್ಜಿ ಕೇಳುತ್ತಲ್ವ ಟ್ರೈಲರಲ್ಲಿ, ಏನಂದ್ರೆ ಸಿಟಿ ಕರ್ಕೊಂಡು ಹೋಗ್ತೀಯಾ ಅಂತ. ಅದೇ ಈ ದಶರಥ ಇವರು ನನ್ನ ಕೈ ಹ. ಮತ್ತೆ ಹೌದೌದು. ಏನದು ಕೈ ನೀನು ಕೇಳಕ್ಕೆ ಇಲ್ಲ ಅನ್ನೋಂಗಿಲ್ಲ ಇಲ್ಲ ಅಂತ ಹಂಗಿಲ್ಲ, ಸಿಟಿ ಕರ್ಕೊಂಡು ಸಿಟಿಂಗ್ ಹೋಗು. ಕರ್ಕೊಂಡು ಹೋಗ್ತೀಯಾ ಅಂತ. ಎಷ್ಟೋ ಜನರಿಗೆ ಅದು ಅವರ ಜೀವನದ ದೊಡ್ಡ ಆಸೆ. ನಾನು ಹೇಳ್ತಾ ಇದ್ದೆ ಅಂದರೆ ಅದರ ಅರ್ಥ ಏನು ಅಂದರೆ, ಈ ಒಂದು ಅಪಾರ್ಟ್ಮೆಂಟು ಇದನ್ನು ಪೇಂಟ್ ಮಾಡಬೇಕಾದ್ರೆ ಯಾರೋ ಒಬ್ಬ ಒರಿಸ್ಸಾದವನು ಪೇಂಟ್ ಮಾಡಿರ್ತಾನೆ, ಕಟ್ಟಬೇಕಾದ್ರೆ ಯಾರೋ ಒಬ್ಬ ಹುಬ್ಬಳ್ಳಿ ಅವನು ಕಟ್ಟಿರ್ತಾನೆ. ಈಗ ಅವನಿಗೆ ಎಂಟ್ರಿ ಇಲ್ಲ ಈ ಬಿಲ್ಡಿಂಗ್ ಒಳಗಡೆ, ಹೊರಗಡೆ ನಿಲ್ಬೇಕು ಅವನು. ಯಾಕೆ ಅಂದರೆ ಕಿತ್ತಳೆ ತೋಟದಲ್ಲಿ ಕೆಲಸ ಮಾಡೋರು, ಅವರಿಗೆ ಆ ಕಿತ್ತಳೆ ಯಾವತ್ತೂ ಸಿಗಲ್ಲ. ಒಂದು ಇಂಗ್ಲೀಷ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಒಬ್ಬ ಪೇಂಟ್ ಹೊಡಿಯೋನು ಎಷ್ಟೇ ಬೇಕು ಅಂದರೂ ಅವ್ನ ಮಗುನಲ್ಲಿ ಓದ್ಸೋಕ್ಕಾಗಲ್ಲ. ಬಟ್ ಅದನ್ನು ಕಟ್ಟೋದಕ್ಕೆ ಅವನೇ ಬೇಕು, ಕಟ್ಟೋದಕ್ಕೆ ಅಲ್ಲಿನ ಪೇರೆಂಟ್ಸ್ಗೆ ಯಾರಿಗೂ ಆಗಲ್ಲ. ಆ್ಯಂಡ್ ಯಾವುದೋ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ಲಿ ಕೆಲಸ ಮಾಡುವಂತಹ ಒಬ್ಬ ಕ್ಲೀನರ್ಗೆ ಅವನ ತಾಯಿನಲ್ಲಿ ಅಡ್ಮಿಟ್ ಮಾಡೋಕ್ಕಾಗಲ್ಲ. ಬಟ್ ಅದು ಕ್ಲೀನ್ ಆಗಬೇಕಂದ್ರೆ, ಆ ತೋಟ, ಕಿತ್ತಳೆ ತೋಟ ಕ್ಲೀನ್ ಆಗಬೇಕಂದ್ರೆ ಅವನೇ ಕೆಲಸ ಮಾಡಬೇಕಲ್ಲಿ. ಬಟ್ ಅವನಿಗೆ ಆ ಕಿತ್ತಳೆ ಹಣ್ಣು ಯಾವತ್ತೂ ಲಭ್ಯ ಆಗಲ್ಲ. ದಿಸ್ ಇಸ್ ಸಚ್ ಅ ಪೇನ್ಫುಲ್ ಥಿಂಗ್ ಅಬೌಟ್ ಸೊಸೈಟಿ. ಬಟ್ ನಾವು ಇದನ್ನು ಇಷ್ಟು ಸೀರಿಯಸ್ ಆಗಿ ಹೇಳಬಾರ್ದು, ನಾವು ಇದು ಹಣ್ಣಿನ ಬಗ್ಗೆನೇ ಹೇಳ್ತಾ ಹೇಳಬೇಕು. ಅದಕ್ಕೋಸ್ಕರ ಆ ಹಾಡಾಗಿದೆ. ಕಿತ್ತಳೆ ತೋಟದ ಕೆಲಸದ ಹುಡುಗಿಯ ಕನಸಂತೆ ಒಂದು ಕಿತ್ತಾಳೆ ಹಣ್ಣು, ಮ್ಯಾಲಿರೋ ಆಸಾಮಿ ಕೊಯ್ದು ಕೊಡನೇನು, ಯಾಕಂತೆ ಅವನಿಗೆ ಕಾಣದೇನು ಕಣ್ಣು ಅಂತ. ಮ್ಯಾಲಿರೋ ಆಸಾಮಿ ಸಿಸ್ಟಮ್ ಇರ್ಬೋದು, ದೇವ್ರಿರ್ಬೋದು. ಆದರೆ ಅವಳಿಗೆ ಯಾಕೆ ಕೇಳೋಕ್ಕಾಗಲ್ಲ ಅಂದರೆ, ಹಣ್ಣು ಕೇಳಂದರೆ ಕೈ ಇಲ್ಲದ ಹುಡುಗಿ, ಮರ ಹತ್ತು ಹೋಗಂದರೆ ಕಾಲಿಲ್ಲದ ಹುಡುಗಿ. ಪರವಾಗಿಲ್ಲ, ಒಳ್ಳೆ ಹಣ್ಣು ಕೊಡಬೇಡಿ, ಹುಳ ತಿಂದ ಹಣ್ಣಾದರೂ ಒಂದು ಕೊಡಿರೋ, ಹುಳಿ ಹೆಚ್ಚು ಹಸಿಕಾಯಿ ಆದರೂ ಕೊಡಿರೋ, ಹಣ್ಣಾದರೂ ಕೊಡಿರೋ, ಕಾಯಾದರೂ ಕೊಡಿರೋ. ಇಟ್ಸ್ ಅ ರಿಕ್ವೆಸ್ಟ್. ಒಂದು ಇದು ಯಾವುದು ಒಂದು ಆಪ್ಷನ್ಗೂ ಸಿಕ್ಕಿದ್ದು ನಿಮಗೆ ಕೊಡೋ ಯೋಗ್ಯತೆ ಇಲ್ವಾ? ನಾವು ಇಲ್ವಾ, ಯಾಕಿಲ್ಲ ಅಂತ. ದಟ್ಸ್ ಐ ಥಿಂಕ್ ಇಟ್ಸ್ ಆ ಸಿನಿಮಾದಲ್ಲೂ ಕೂಡ ಬರುವಂಥ ಘಟ್ಟ ಕೂಡ ಹಾಗೆ. ಅಂದರೆ ಸಣ್ಣ ಸಣ್ಣ ಆಸೆಗಳು, ಬಟ್ ನಮಗೆ ನೆರವೇರ್ಸೋಕ್ಕಾಗಲ್ಲ. ಬಟ್ ನಮಗೆ ಅವ್ರು ಬೇಕು, ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೆ, ಮನೆ ಕ್ಲೀನ್ ಮಾಡೋದಕ್ಕೆ, ಬಿಲ್ಡಿಂಗ್ ಕಟ್ಟೋದಕ್ಕೆ, ಪೌರ ಕಾರ್ಮಿಕರಿಗೆ ಎಲ್ಲದಕ್ಕೂ ಬೇಕು. ಬಟ್ ಇಲ್ಲ, ಬೇರೆ ಇಲ್ಲ, ಇದೆಲ್ಲ ಮಾಡಿಕೊಡಿ ನೀವು, ನಾವು ಇಲ್ಲ ಆರಾಮಾಗಿ ಬದುಕ್ತೀವಿ, ನೀವು ಹಾಗೆ ಇರಿ ಅನ್ನೋದಿದೆಯಲ್ವಾ. ಐ ಥಿಂಕ್ ದ್ಯಾಟ್ ಈಸ್ ದ ಸಾಂಗ್ ಅಬೌಟ್. ಅದನ್ನು ತುಂಬ, ನನಗೆ ಚೈತ್ರ ಹಾಡಿರುವಂಥ ಹಾಡುಗಳಲ್ಲಿ ಮಹಾದೇವಕ್ಕಿಂತ ಈ ಹಾಡು ಜಾಸ್ತಿ ಇಷ್ಟ ಆಯ್ತು. ಯಾಕಂದರೆ ವಾಯ್ಸ್ ತುಂಬ ಚೆನ್ನಾಗಿ ಕೇಳಿಸುತ್ತೆ ಅವಳದು ಅದರಲ್ಲಿ. ಆ್ಯಂಡ್ ಮಿಥುನ್ ಹತ್ರ ನಾನು ಈ ಸಾಂಗ್ ಡಿಸ್ಕಸ್ ಮಾಡಬೇಕಾದ್ರೆ ಮಿಥುನ್ ಹೇಳ್ದ, ಮಚ್ಚ ದಿಸ್ ಸೀನ್ ಇಸ್ ಸೋ ವೆರಿ ಇಂಟೆನ್ಸ್ ಆ್ಯಂಡ್ ಆ್ಯಕ್ಚುಲಿ ಟ್ರಾಜಿಕ್, ಕ್ಯಾನ್ ಯು ಮೇಕ್ ಇಟ್ ಸಮಥಿಂಗ್ ಪ್ಲೆಸೆಂಟ್ ಅಂತ ಅವ್ನಿಗೆ ಹೇಳಿದ್ದು. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಐಡಿಯಾ. ಯಾಕಂದರೆ ಅದು ಕಾಂಟ್ರಾಸ್ಟ್ ಆಗಿರಬೇಕು. ಆಲ್ರೆಡಿ ಸ್ಕ್ರೀನಲ್ಲಿ ಅಷ್ಟು ನೋವಿದೆ, ಹಾಡಿನ ಟೋನಾಲಿಟಿಲಿ ಆ ನೋವು ಇರಬಾರ್ದು, ಸ್ವೀಟ್ ಪೇನ್. ಆಗ ಹೌದಾ ಇದಕ್ಕೆ ಲಿರಿಕ್ಸ್ ಹೇಗೆ ಬರೆಯೋದು ಅಂತ ನಾನು ಹೇಳಿದೆ, ಒಂದು ಫೋಕ್ ಸಾಂಗ್ ಬೀಳಬೇಕು ಮಚ್ಚ, ಯಾಕಂದರೆ ಫೋಕಲ್ಲಿ ಒಂದು ರಿದಮ್ ಇರುತ್ತೆ ಅಂತ. ಅದಕ್ಕೆ ಆಮೇಲೆ ಯೋಚನೆ ಮಾಡಿ ಹೇಳಿದೆ, ಮಚ್ಚ ಫೋಕ್ ಸಾಂಗ್ ಬಿದ್ದರೂ ಕೂಡ ಎಕ್ಸಾಕ್ಟ್ಲಿ ಕೂತ್ಕೊಳ್ಳೋವಂಥದ್ದು ಸಿಗಲ್ಲ. ಸೊ ನಾನು ಸ್ವಲ್ಪ ಯೋಚನೆ ಮಾಡೋಂಥ ಒಂದು 15 ನಿಮಿಷದಲ್ಲಿ ಐಡಿಯಾ ಹೊಳಿತು. ಫೋಕ್ ಅಂದರೆ ಏನು, ಸಿಂಪಲ್ ಇರಬೇಕು ಲ್ಯಾಂಗ್ವೇಜ್, ಜನಗಳ ಮಧ್ಯ, ಆಮೇಲೆ ಕಾನ್ವರ್ಸೇಷನಲ್ಲಿ ಇರಬೇಕು. ಎಲ್ಲ ಫೋಕಲ್ಲೂ ಕೂಡ ಏನೋ ಒಂದು ಮಾತು, ಕ್ವಶ್ಚನ್ನು, ಆನ್ಸರು ಇದ್ದೇ ಇರುತ್ತೆ. ಆ್ಯಂಡ್ ಜೊತೆಗೆ ಯಾವುದೋ ಒಂದು ದೊಡ್ಡ ಸತ್ಯವನ್ನು ತುಂಬ ಸಾಮಾನ್ಯವಾಗಿ ಹೇಳಬೇಕು. ಹಾಗಾದರೆ ಇದು ಮೂರನ್ನೇ ಯೂಸ್ ಮಾಡ್ಕೊಂಡು ನಾನೇ ಒಂದು ಹಾಡು ಬರೆಯೋಣ ಅಂತ ಹೇಳಿ ಅದು ಬರೆದು 15 ನಿಮಿಷದಲ್ಲಿ ಅವ್ನು ಕೊಟ್ಟೆ. ಅದನ್ನು ಮಾಡಿ ಪಟ್ಟನ್ನು ಕಳಿಸ್ತಾ. ಇಟ್ ಹ್ಯಾಪನ್ ಸೋ ಫಾಸ್ಟ್ ಆ್ಯಂಡ್ ದ್ಯಾಟ್ ಇಸ್ ಕಿತ್ತಳೆ ಹಣ್ಣು. ನಿಮಗೆ ಹೇಳಬೇಕಾದ್ರೆ ಭಾಳ ಈಸಿ ಅನ್ಸುತ್ತೆ, 15 ನಿಮಿಷದಲ್ಲಿ ಹಾಡು ಬರೆದ್ಬಿಟ್ಟೆ. ಅಲ್ಲ 15 ನಿಮಿಷದಲ್ಲಿ ಹಾಡು ಬಂದರೆ ಅದು ಗ್ರೇಟ್ನೆಸ್ ಬಗ್ಗೆ ಹೇಳ್ತಿಲ್ಲ, ಇಟ್ ಹ್ಯಾಪನ್ ಸೋ ಫಾಸ್ಟ್. ನೋ, ನಾವೇನು ಹೇಳ್ತಾ ಇದೀವಿ ಅಂದರೆ, ನಾವೇನು ಅಬ್ಸರ್ವ್ ಮಾಡ್ತಾ ಇದೀವಿ ಅಂದರೆ, ಕಲೆ ಅನ್ನೋದು ಅದೆಲ್ಲರಿಗೂ ಅಷ್ಟು ಈಸಿಯಾಗಿ ಬರಲ್ಲ. ಬಂದವರ ರೈಟಿಂಗ್ ಪ್ರಾಸೆಸ್ ಹೇಗಿರುತ್ತೆ ಅಂತ ಬರೋದಕ್ಕೆ 15 ನಿಮಿಷದಲ್ಲಿ ಒಂದು ಈ ಥರದ ಒಂದು ಮಹಾ ಹಾಡುಗಳು ಬರಿತೀರಾ ಅಂದಾಗ ನಿಮ್ಮ ಥಿಂಕಿಂಗ್ ಕೆಪಾಸಿಟಿ ಏನು, ಥಿಂಕಿಂಗ್ ಪ್ರಾಸೆಸ್ ಏನು, ಹೌ ಡು ಯು ರೈಟ್ ಅನ್ನೋದ್ರ ಮೇಲೆ ಈಗ ಮುಂದಿನ ಪ್ರಶ್ನೆ. ಬಿಕಾಸ್ ಥ್ರೂ ದಿಸ್ ದೇರ್ ಕುಡ್ ಬಿ ಮೆನಿ ಪೀಪಲ್ ಹೂ ವಾಂಟಿಂಗ್ ಟು ನೋ ಹೌ ಟು ರೈಟ್. ಐ ಥಿಂಕ್ ಯು ನೀಡ್ ಟು ಎಂಜಾಯ್ ಸಮಥಿಂಗ್ ಇನ್ ಲೈಫ್ ಟು ರೈಟ್ ಮೋರ್ ದೆನ್ ಸಿನಿಮಾ. ಪೀಪಲ್, ರಿಲೇಷನ್, ಕ್ಯಾರೆಕ್ಟರ್, ಫ್ಲಾಸ್, ನಮ್ಮಲ್ಲಿರುವಂತಹ ಸಿಸ್ಟಮ್, ಕಾಸ್ಟ್, ಹೈರಾರ್ಕೀಸ್, ಇದು ಯಾವುದ್ರ ಬಗ್ಗೆ ಆದರೂ ಆಸಕ್ತಿ ಇರಬೇಕು, ಯಾವುದ್ರ ಬಗ್ಗೆ ಆದರೂ ಒಂದು ರೆಬೆಲಿಯಸ್ ವಾಯ್ಸ್ ಇರಬೇಕು. ಒಂದು ಅಬ್ಸರ್ವೇಷನ್ನು, ಹೌದು. ಎರಡನೇದು ಅದನ್ನ ಇಟ್ಕೊಂಡು ನೀವು ಏನು ಮಾಡ್ತೀರಾ, ಯಾವುದು ನಿಮ್ಮ ನಿಲುವೇನು ಅನ್ನೋದು ಆ ಒಂದು ಅರಿವು. ಅದನ್ನು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಅಬ್ಸರ್ವೇಷನ್ ಆದಮೇಲೆ ನಿಮ್ಮ ನಿಲುವಿಂದನೇ ಅದು ಬೇರೆ ಬೇರೆ ರೀತಿ ಕಾಣಿಸೋದು. ಈಗ ಒಂದು ಅಜ್ಜಿ ಮಳೆಯಲ್ಲಿ ಕಡಲೆ ಬೀಜ ಏನೋ ಮಾರ್ತಾ ಇದ್ದಾಳೆ ಅನ್ಬೇಕಾದ್ರೆ, ಒಬ್ಬರಿಗೆ ಅದು ಸ್ವಾಭಿಮಾನ, ಎಂಥ ಸ್ಟ್ರಾಂಗ್ ಲೇಡಿ ಅನಿಸ್ಬೋದು. ಇನ್ನೊಬ್ಬರಿಗೆ ಅದು ವಿಪರ್ಯಾಸ ಅನಿಸ್ಬೋದು, ಅಯ್ಯೋ ದೇವರೇ ಇಂಥ ಪರಿಸ್ಥಿತಿ, ಅಯ್ಯೋ ಎಷ್ಟು ಕಷ್ಟ ಇವರಿಗೆ ಅಂತ ಅನಿಸ್ಬೋದು. ಬಟ್ ಆ ಅಜ್ಜಿಗೆ ಅದು ಎರಡು ಬಾಧಿಸ್ತೇ ಇರ್ಬೋದು, ಅವಳಿಗೆ ಅದು ಲೈಫ್ ನಡೀಬೇಕು, ಏನೋ ಮಾಡಬೇಕು, ಆರಾಮಾಗಿರ್ಬೋದು, ಅದು ಇರ್ಬೋದು ಅಲ್ವಾ. ಐ ಥಿಂಕ್ 3 ಪರ್ಸ್ಪೆಕ್ಟಿವ್ ಇದೆ ನೋಡಿ ಆ ಒಂದು ಕಥೆಯಲ್ಲಿ.
3 ಬೇರೆ ಬೇರೆ ರೀತಿಯ ನಿಲುವಿದೆ. ಐ ಥಿಂಕ್ ನಿಲುವು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನೀವು ಪ್ರಪಂಚಕ್ಕೆ ತುಂಬ ಇಂಪಾರ್ಟೆಂಟ್ ಅಂತ ರೈಟರಿಗೆ ಗೊತ್ತಿರಬೇಕು. ನೀವಂದ್ರೆ ಇದಲ್ಲ, ನಿಮ್ಮ ಧ್ವನಿ ಇಂಪಾರ್ಟೆಂಟ್ ಅಂದರೆ ಇಟ್ ಇಸ್ ವೆರಿ ಡಿಸ್ಟಿಂಕ್ಟ್. ಅದು ತುಂಬ ವಿಶೇಷವಾದದ್ದು. ಎಲ್ಲರ ಥರ ನೀವು ಬರೆಯೋಕ್ಕೆ ಹೋಗಬೇಡಿ. ನೀವು ಬದುಕನ್ನು ತುಂಬ ಗಾಢತೆಯಿಂದ ನೋಡಿ, ಸಿನಿಮಾಗಳನ್ನು ಆನಂದಿಸಿ, ಬದುಕನ್ನು ಆನಂದಿಸಿ, ಜನಗಳನ್ನು ಆನಂದಿಸಿ, ಅದ್ರ ಜೊತೆಗೆ ಸಿನಿಮಾ ಬರೆದ್ರೆ ಚೆನ್ನಾಗಿರುತ್ತೆ. ಎಂಜಾಯ್ ಮಾಡಿ. ನಿಲುವು ಜೊತೆಗೊಂದು ಅರಿವು ಹೌದು. ಇದ್ರೆ ಅಬ್ಸರ್ವೇಷನ್ ಅಂದರೆ ತುಂಬ ಆಸಕ್ತಿ ಇರಬೇಕು, ಚೆನ್ನಾಗಿರತ್ತಾಗ ಒಂಥರ. ಐ ಥಿಂಕ್ ವಿತ್ ಯು ಭದ್ರಾವತಿ Yeah. ಹುಡುಗ, ಯಾ ನನ್ನ ಕಸಿನು ಅಲ್ಲಿ ಒಳ್ಳೆ, ನಂಗೆ ಭದ್ರಾವತಿ ಅಂದ ತಕ್ಷಣ ಅವಳು ಪೇಪರ್ ಟೌನ್ ಅಂತ ಮಾತಾಡೋಳು. ಪೇಪರ್ ಟೌನಿಂದ ಬಂದಿರೋ ಹುಡುಗ ಇವತ್ತು ಪೇಪರಲ್ಲೇ ಇಡೀ ಟೌನಿಗೆ ನ್ಯೂಸ್ ಆಗೋ ಒಂದು ಜರ್ನಿ ಇದೆಯಲ್ಲ. ಗೊತ್ತಾಗೋಲ್ಲ ಸ್ವಲ್ಪ ಈ ಕಡೆ ಪೇಪರ್ ಟೌನ್ಗಿಂತ. ಓಕೆ. ಐ ಥಿಂಕ್ ನಿಮ್ಮ ಇದನ್ನ ನೋಡಿದಾಗ ಕನ್ನಡಿ ಮುಂದೆ ನಿಂತ್ಕೊಂಡು ಆ್ಯಕ್ಟಿಂಗ್ ಮಾಡ್ತಾ ಇದ್ದಿದ್ದು ಹೌದು ಚೈಲ್ಡ್ಹುಡ್ ಹೌದು ಇರಲಿ, ಹೌದು. ಹಾಂ 4ನೇ ಕ್ಲಾಸಲ್ಲಿ ನೀವು ಮೊದಲು ಬರೆದ ಕಥೆ, ಹೌದು. ನಿಮಗೆ ಐ ಥಿಂಕ್ ಯುವರ್ 3 months old ವೆನ್ ಪ್ರೇಮಲೋಕ ಕೇಮ್. 87 ಅದು ಯಾವ ಇದೊಂದು ಗೊತ್ತಿಲ್ಲ. ನಾನು ಜುಲೈಲಿ ಹುಟ್ಟಿದ್ದು. ಹೌದು, 3 ತಿಂಗಳು ಮಗು ನೀವು ಪ್ರೇಮಲೋಕ ಬಂದಾಗ. ಹೌದು. ಅಂದರೆ ಈ ಥರದ್ದೆಲ್ಲ ಒಂದು ಬ್ಯಾಕ್ಗ್ರೌಂಡನ್ನು ಇಟ್ಕೊಂಡು ಒಂಥರ ಒಂದು ಕಾಯಿ ಮಾಗ್ತಾ ಇರುತ್ತೆ. ಅದು ಒಂದು ವಯಸ್ಸಿಗೆ ಬರೋ ಹೊತ್ತಿಗೆ ಅದೊಂದು ರುಚಿ. ಅದನ್ನ ಅಫ್ಕೋರ್ಸ್ ಈ ಒಂದು ಕ್ಷೇತ್ರದಲ್ಲಿ ನೀವು ಸಿನಿಮಾ ಇದಾಗಿ ಏನು ಜನಗಳ ಮುಂದೆ ಇದು ಮಾಡ್ತಿದ್ದೀರಾ. ದ ಕ್ವೆಶ್ಚನ್ ಇಸ್ ಫ್ರಮ್ ಅ ಪರ್ಸನ್ ವಿತ್ ದಿಸ್ ಬ್ಯಾಕ್ಗ್ರೌಂಡ್. ಐ ನೋ ದಟ್ ನೀವು ಆಕ್ಸಿಡೆಂಟಲ್ ಆಗಿ ಒಂದಷ್ಟು ಬಂದಿದ್ದು, ಇಲ್ಲಿವರೆಗೂ ಏನಿದೆಲ್ಲ ನೋಡ್ತಾ ಬಂದಿದ್ದೀರಲ್ಲ, ಇವತ್ತಿಗೂ ಸ್ಕ್ರಿಪ್ಟ್ ಅಂತ ಬಂದಾಗ ನಿಮಗಿರೋ ಹಸಿವುಗಳು ಏನು? ಅಂದರೆ ದ ರೈಟರ್ ಆಸ್ ಅ ಸಾಂಗ್ ರೈಟರ್ ಅರ್ಥ ಆಯಿತು, ಬಟ್ ಮೂವಿ ಈಸ್ ಅ ಡಿಫ್ರೆಂಟ್ ಗೇಮ್ ಆಲ್ ಟುಗೆದರ್. ಯಾಕಂದರೆ ಎಲ್ಲ ಸ್ಟೋರೀಸ್ಗಳು ಮೂವಿ ಸ್ಟೋರಿ ಆಗಲ್ಲ. ಹೌದು. ಸೊ ಯಾವ ಒಂದು ಗುಣನ ನೀವು ಬೆಳೆಸ್ಕೊಳ್ಳೋಕೆ ಇಷ್ಟಪಡ್ತೀರಾ, ಸೋ ದಟ್ ಇದು ಒಂದು ಕಥೆ, ಇದು ಒಂದು ಸಿನಿಮಾ ಕಥೆ ವಿಚ್ ವಿಲ್ ನಾಟ್ ಬಿ ಅ ವ್ಯಥೆ ಲೇಟರ್ ಅಂತ ಆ ಒಂದು ಪ್ರಾಸೆಸ್ ಜಜ್ಮೆಂಟ್ ನಿಮ್ಗೆ ಹೆಂಗೆ ಬೆಳೆಸ್ಕೊಳ್ತಾ ಹೋಗ್ತೀರಾ ಅಂತ. ಐ ಥಿಂಕ್ ನಾನೊಬ್ಬ ಆಡಿಯನ್ಸ್, ವೆರಿ ಸಿಂಪಲ್ ಆಗಿ ಹೇಳಬೇಕಂದ್ರೆ, ನನಗೆ ಯಾವುದೋ ಒಂದು ಕತೆ ಹೊಡೆದಾಗ ಆ ಕತೆ ನನಗೆ ನೋಡಬೇಕು ಅಂತ ಅನಿಸ್ಬೇಕು. ಫಸ್ಟು ನನಗೆ ನೋಡಬೇಕು ಅಂತ ಅನಿಸ್ಬೇಕು. ನನಗೆ ನೋಡಬೇಕು ಅಂತ ಅನಿಸೋ ಕಾರಣದಿಂದ ಮಾಡಬೇಕು. ಆ್ಯಂಡ್ ನಂತರನೇ ತುಂಬ ಜನ ಇದ್ದಾರೆ ಅಂತ ನಾನು ಅನ್ಕೋತೀನಿ. ಆ ಕಾರಣದಿಂದ ಒಂದು ಮೊಟ್ಟೆಯ ಕತೆ ಬರುತ್ತೆ. ಆ್ಯಕ್ಚುಲಿ ಇಟ್ ವಾಸ್ ವೆರಿ ಸಿಂಪಲ್ ಬ್ಯಾಕ್ ದೆನ್, ಬಿಕಾಸ್ ಈ ಲೆಕ್ಕಾಚಾರಗಳು ಅದು ಇದು ಏನೂ ಗೊತ್ತಿರಲ್ಲ ಅಲ್ವಾ. ಸೊ ಫಸ್ಟಿಗೆ ಮಾಡ್ಬೇಕಾದ್ರೆ ಯಾವ ಥರ ಅಂದರೆ, ಈ ಸಿನಿಮಾ ಹಿಟ್ ಆಗುತ್ತೆ, ನಂಗೆ ಇಷ್ಟ ಆಗ್ತಾ ಉಂಟು, ಇಷ್ಟೇ ಸಿಂಪಲ್. ನಂಗೆ ಇಷ್ಟ ಆಗ್ತಾ ಉಂಟು, ಜನಗಳಿಗೆ ಇಷ್ಟ ಆಗುತ್ತೆ ಅಷ್ಟೇ. ಅಂದರೆ ಜನಗಳಿಗೆ ಇಷ್ಟ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ ಅದು ಗೊತ್ತಿಲ್ಲ, ಬಟ್ ನಂಗೆ ಇಷ್ಟ ಆಗ್ತದೆ. ದಟ್ ಈಸ್ ದ ಸಿಂಪ್ಲೆಸ್ಟ್ ಜಡ್ಜ್ಮೆಂಟ್. ಇಟ್ ಇಸ್ ನಾಟ್ ಅ ವೆರಿ ರಾಕೆಟ್ ಸೈನ್ಸ್ ಥರ ಏನಿಲ್ಲ. ಆದರೆ ಈ ಥರ ಅಂದರೆ 2 ಥರ ಸಿನಿಮಾ ಮಾಡೋರಿದ್ದಾರೆ. ಜನರ ಮೀಟರ್ ಹಿಡ್ಕೊಂಡು ಮಾಡೋದು ಅಂತ ಕರೀತಾರೆ. ಬಟ್ ನನಗೆ ಅದ್ರ ಬಗ್ಗೆ ನಂಬಿಕೆ ಇಲ್ಲ. ಯಾಕಂದರೆ ನಾನು ಜನರಿಗಿಂತ ದೊಡ್ಡವನಲ್ಲ, ನಾನು ಜನರಲ್ಲಿ ಒಬ್ಬ. ಜನ ಅಂತ ನೀವು ಕರಿಬೇಕಾದ್ರೆ ನಾನು ಅಲ್ಲಿದ್ದೀನಿ, ಅದರಲ್ಲಿ ನಾನು ಒಬ್ಬ ಇದ್ದೀನಿ. ಆ ಕಾರಣದಿಂದಾಗಿ ನನಗಿಷ್ಟ ಆಗುವಂಥದ್ದು ತುಂಬ ಜನರಿಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ನಿಮಗೆ ಯಾವುದೋ ಒಂದು ಐಸ್ ಕ್ರೀಮ್ ಇಷ್ಟ, ನನಗೂ ಅದೇ ಇಷ್ಟ ಅಂತ ಹೇಳ್ತೀನಲ್ವ ನಾನು. ಹಾಗಾದರೆ ಆ ಐಸ್ ಕ್ರೀಮ್ ಇಷ್ಟಪಡೋ ನಮ್ಮ ಥರನೇ ಇಬ್ಬರ ಥರನೇ ತುಂಬ ಜನ ಇದ್ದಾರೆ ಅಂತ ಆಯಿತು. ಅವರಿಗೆ ಐಸ್ ಕ್ರೀಮ್ ಮಾಡ್ತೀನಿ ನಾನು ಅಷ್ಟೇ. ಅವರಿಗೆ ಐಸ್ ಕ್ರೀಮ್ ಮಾಡಿ ಅವ್ರನ್ನೇ ಕರೆಯೋಕ್ಕೆ ಇಷ್ಟಪಡ್ತೀನಿ. ಅವರಿಗೆ ಇಷ್ಟ ಆದರೆ ತುಂಬ ಒಳ್ಳೆಯದು, ಇಷ್ಟ ಆಗಿಲ್ಲ ಅಂದರೆ ಹೌದಾ ಏನೋ ಸ್ವಲ್ಪ ಹಾಳು ಮಾಡಿದೆ, ನೆಕ್ಸ್ಟ್ ಟೈಮ್ ನೋಡೋಣ ಅಂತ. ಐ ಥಿಂಕ್ ದ್ಯಾಟ್ ಈಸ್ ದ ಥಿಂಗ್. ಅಂದರೆ ಇಟ್ ಕಮ್ಸ್ ಫ್ರಮ್ ಅ ಕ್ಯೂರಿಯಸ್ ಆಡಿಯನ್ಸ್. ನನಗೆ ಈ ಕತೆ ನೋಡಬೇಕು ಗುರು, ನನಗೂ ಗೊತ್ತಿಲ್ಲ ಏನಾಗುತ್ತೆ ಅಂತ. ಈ ಶಿವ ಮತ್ತು ಹರಿ ಏನಾಗ್ತಾರೆ ನನಗೂ ಗೊತ್ತಿಲ್ಲ, ನಾನು ಇವರಿಬ್ಬರನ್ನ ನೋಡಬೇಕು, ನಾನು ಇವರಿಬ್ಬರನ್ನ ಮಾಡಿ ನೋಡಬೇಕು. ಯಾಕಂದರೆ ಯಾರೂ ಮಾಡ್ತಾ ಇಲ್ಲ, ಇದನ್ನು ಯಾರೂ ಮಾಡಿಲ್ಲ. ನನಗಿದು ಕಾಡ್ತಾ ಇದೆ. ಯಾಕೆ ನಾವು ಇಷ್ಟು ಈಗೋಯಿಸ್ಟಿಕ್ಕು, ಯಾಕೆ ಇಷ್ಟು ಒಳ್ಳೆ ಫ್ರೆಂಡ್ಸು ಹೊಡ್ಕೊಂಡು ಸತ್ತೋಗ್ಬಿಟ್ರು, ಅಯ್ಯೋ ಅವ್ರು ಹಾಗೆ ಇರಬಾರ್ದಿತ್ತು, ಅವ್ರ ಗುಂಡಿನ ಅವರೇ ಯಾಕೆ ತೋಡ್ಕೊಂಡ್ರು, ಇದೆಲ್ಲ ನಂಗೆ ನೋಡಬೇಕು ಅನ್ನೋ ಕಾರಣದಿಂದಾಗಿ ನಾನು ಅದನ್ನು ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀನಿ. ಆ 2 ಪಾತ್ರಗಳು ನನ್ನ ತಲೆಯಲ್ಲಿರುತ್ತೆ. ಅವ್ರು ಏನು ಹೋದರು, ಎಲ್ಲಿಗೆ ಹೋದರು, ಪಾತ್ರ ಭಾಳ ಖುಷಿ ಕೊಡಿಸು, ತುಂಬ ಖುಷಿ. ಸೊ ಹೀಗೆ ಒಂದನ್ನು ಕಾನ್ಸೆಪ್ಚುಲೈಸ್ ಮಾಡಿ ಅದನ್ನು ಜೀವರೂಪಕ್ಕೆ ತಂದು ಸಿನಿಮಾ ಆಗೋದು, ದಿಸ್ ಇಸ್ ಹೌ ಯು ಥಿಂಕ್? ಮಧ್ಯ ಈ ಜನಗಳ ಪಲ್ಸ್ ಇದೆಯಲ್ಲ, ಇವಾಗ ನೀವು ಹೇಳಿದ್ರಲ್ಲ, ಆ ಪಲ್ಸ್ಗೂ ನಿಮ್ಮ ಪಲ್ಸ್ ಯಾವಾಗಲೂ ಒಂದೇ, ಅಟ್ಲೀಸ್ಟ್ ಒಂದು ಸ್ವಲ್ಪ ಮ್ಯಾಚ್ ಆಗೋ ಥರ. ಅದು ಮ್ಯಾಚ್ ಆಗೋದಕ್ಕೆ ಏನೇನು ಮಾಡ್ತೀರಾ? ಬಿಕಾಸ್ ನೀವು ಮನುಷ್ಯರ ಮಧ್ಯೆ ಬದುಕಬೇಕು, ಅದು ತುಂಬ ಇಂಪಾರ್ಟೆಂಟ್. ನಾವು ಗ್ಯಾಪ್ ಕ್ರಿಯೇಟ್ ಮಾಡಬಾರ್ದು. ನೀವೊಂದು ಕ್ಯಾಬ್ ಅಲ್ಲಿ ಹೋಗಬೇಕಾದ್ರೆ ಕ್ಯಾಬ್ ಡ್ರೈವರ್ ಹತ್ರ ಮನುಷ್ಯನಾಗಿ ಮಾತಾಡಬೇಕು. ಏನು ಗುರು ಚೆನ್ನಾಗಿದೆಯಾ ಅನ್ನೋದು ಬಿಟ್ಟು, ಮನೇಲಿ ಯಾರಿದ್ದಾರೆ, ಏನು ಮಾಡ್ತಾಯಿದ್ದೀರಾ, ಸದ್ಯಕ್ಕೆ ಏನಿದೆ, ಪರಿಸ್ಥಿತಿ ಹೇಗಿದೆ, ಏನು ನಿಮ್ಗೆ ಇಷ್ಟ, ಏನು ನಿಮಗೆ ಕಷ್ಟ, ಯಾವ ಸಿನಿಮಾ ನೋಡಿದ್ರಿ, ಯಾವ ಸಿನಿಮಾ ತಗೊಂಡು ತುಂಬ ಕಾಡ್ತು. ಯಾಕಂದರೆ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್, ವಿ ಆರ್ ಲಿವಿಂಗ್ ಲೈಫ್. ನನ್ನ ಜೊತೆನೇ ಬದುಕಿರುವಂಥ, ಈ ಪ್ರಪಂಚದಲ್ಲಿ ಬದುಕಿರುವಂಥ ಇನ್ನೊಬ್ಬ ಮನುಷ್ಯ ಅವನು. ನನಗೆ ಯಾರಾದರೂ ಒಬ್ಬರು ಸಿಕ್ಕಿದ್ರೆ ನಾನು ಮಾತಾಡ್ತೀನಿ. ಒಬ್ಬರು ಸಿಕ್ಕಬೇಕು. ಒಬ್ಬರು ಯಾರಾದರೂ ಸಿಕ್ಕಿದ್ರೆ ನಾನು ಆರಾಮಾಗಿ ಮಾತಾಡ್ತಿರ್ತೀನಿ, ಏನಾದರೂ ಕತೆ ಕೇಳ್ತಾ ಇರ್ತೀನಿ. ಜಾಸ್ತಿ ಈಗ ನಿಮ್ಮ ಕೆಲಸ ನಾನು ಮಾಡ್ತಾ ಇರ್ತೀನಿ, ನಾನು ಕೇಳೋದು. ಅಂದರೆ ನನಗೆ ತುಂಬ ಇಂಟ್ರೆಸ್ಟ್ ಇದೆ ಮನುಷ್ಯರ ಬಗ್ಗೆ, ನನಗೆ ಇಷ್ಟ. ಆ್ಯಕ್ಚುಲಿ ಮನುಷ್ಯರು ಇಷ್ಟ. ನಾನು ತುಂಬ ಜನರ ಹತ್ರ ಯಾವಾಗಲೂ ಕೇಳೋವಂಥ ಕ್ವಶನ್ ಅಂದರೆ, ಆರ್ ಯು ಫೈನ್,
ಚೆನ್ನಾಗಿದ್ದೀರಾ? ಅಷ್ಟು ಸಾಕಂತೀರಾ? ಒಂದು ಕೀ ಹಾಕಿದ್ರೆ ಅಲ್ಲ ಆರ್ ಯು ಫೈನ್ ಇಟ್ಸ್ ನಾಟ್ ಟ್ರಿಗರಿಂಗ್ ಕ್ವಶನ್ ಅಲ್ಲ. ಐ ವಾಂಟ್ ಟು ನೋ. ಐ ಆಮ್ ಲಿವಿಂಗ್ ವಿತ್ ಯು. ಐ ರಿಯಲಿ ವಾಂಟ್ ಟು ನೋ ಆರ್ ಯು ಫೈನ್. ಇಸ್ ದರ್ ಎನಿಥಿಂಗ್ ಐ ಕ್ಯಾನ್ ಡೂ? ನಾನೇನಾದರೂ ಮಾಡ್ಬೋದಾ? ಏನು ಬೇಡ, ಕೇಳಿದ್ರೆ ಸಾಕು ನಿಮ್ಮ ಕಷ್ಟ. ನಾನು ಕೇಳ್ತೀನಿ. ನಾನು ಕೇಳೋದಕ್ಕೆ ರೆಡಿ ಇದ್ದೀನಿ. ನಾನೇನು ಕಳ್ಕೊಳ್ಳಲ್ಲ. ಮೈಸೂರ್ ಸ್ಯಾನಲ್ ಗೋಲ್ಡ್, ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ. ಆ್ಯಂಡ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ಹೇಗಿದ್ದೀರಾ ಅನ್ನೋದು, ಆ್ಯಂಡ್ ನೀವು ಹೇಗಿದ್ದೀರಾ ಅನ್ನೋದು ತುಂಬ ಡೀಪಾಗಿ ಕೇಳಿದ್ರೆ ಇಟ್ ಕ್ಯಾನ್ ಮೇಕ್ ಯು ಅ ಲಾಟ್ ನಂಬರ್ ಆಫ್ ಫ್ರೆಂಡ್ಸ್. ನಂಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಎಲ್ಲೂ ಕೂಡ ಅವ್ರು ಬ್ಯಾನರ್ ಹಾಕ್ಕೊಂಬರಲ್ಲ ನಾನು ಇವನಿಗೆ ತುಂಬ ಕ್ಲೋಸ್ ಇದ್ದೀನಿ ಅಂತ. ದೇ ನೋ ದ್ಯಾಟ್ ಐ ಲೈಕ್ ದೆಮ್ ಆ್ಯಂಡ್ ಐ ನೋ ದಟ್ ದೇ ಲವ್ ಮೀ. ವಾವ್, ಇಟ್ಸ್ ಲೈಕ್ ಲಿಟ್ರಲಿ ಗೆಟಿಂಗ್ ಇನ್ ಟು ರಾಜ್ ಅವರ ಒಂದು ಬ್ರೈನ್ ಒಳಗೆ ದ ವೇ ಹಿ ಥಿಂಗ್ಸ್, ಬ್ರೈನು, ಹಾರ್ಟು ಎಲ್ಲ ಕಡೆಗೂ ನಮ್ಗೆ ಎಂಟ್ರಿ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು. ಬಟ್ ಈ ಮಧ್ಯ ನಿಮ್ಮ ಮಾತಲ್ಲೇ ಒಂದು ಕತೆ ಬರಿಬೇಕಾದಾಗ ಗರುಡಗಮನ ಪಾತ್ರಗಳನ್ನು ಹೇಳಿದ್ರಲ್ಲ, ಅದು ಹಿಂಗೆ ಬರೆದ್ರಿ ಅಂತ. ದೆರ್ ಇಸ್ ಒನ್ ಪೀಪಲ್ಸ್ ಕ್ವೆಶನ್ ಹಿಯರ್ ವಿಚ್ ಐ ಆಮ್ ಸ್ಲೈಡಿಂಗ್ ಇನ್. ಪ್ಲೀಸ್. ಪಾರ್ಟ್ 2 ಬರುತ್ತಾ? ಇಲ್ಲ ಅದು ಮುಗೀತು. ಯಾವುದೇ ಒಂದು ವಿಷಯ ಅದು ಹಿಟ್ಟಾಯಿತು ಅನ್ನೋ ಕಾರಣಕ್ಕೆ ನಾವು ಮತ್ತೆ ಮಾಡಬೇಕಾದ್ರೆ ನಮ್ಗೆ ಹಿಟ್ಟು ಯಾಕಾಯಿತು ಅನ್ನೋ ಫಾರ್ಮುಲಾ ಈಗ ಗೊತ್ತಿದೆ. ಅಂದರೆ ಗೊತ್ತಿದೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಅದು ಬರುವಂಥ ಚಾನ್ಸ್ ಜಾಸ್ತಿ. ಅದನ್ನು ಕರಪ್ಟ್ ಮಾಡಬಾರ್ದು. ಅದನ್ನು ಗ್ರೇಟ್ ಮಾಡಿದ್ದು ನಾನಲ್ಲ, ಅದನ್ನು ಬರೆದಿದ್ದು ನಾನು. ಜನ ಅದನ್ನು ಗ್ರೇಟ್ ಅಂತ ಅಂದ್ಕೊಂಡ್ರು. ನಾನು ಈ ಗ್ರೇಟ್ನೆಸ್ನ ಅಚೀವ್ ಮಾಡೋಕ್ಕೆ ಟ್ರೈ ಮಾಡಲ್ಲ. ಸ್ವಾತಿ ಮುತ್ತಿನ ಮಳೆ ಹನಿ ಬರ್ತಿದ್ದೆ. ನಾನು ಆ್ಯಕ್ಚುಲಿ ಗರುಡಗಮನದ ಆಡಿಯನ್ಸ್ಗೆ ಜನ ಸ್ವಲ್ಪ ಡಿಸಪಾಯಿಂಟ್ ಆಗಬೇಕು ಅಂತ. ಯಾಕೆಂದರೆ ದೇ ಶುಡಂಟ್ ಎಕ್ಸ್ಪೆಕ್ಟ್ ಮೀ ಟು ಡೈರೆಕ್ಟ್ ಅನದರ್ ಗರುಡಗಮನ ಅಗೇನ್ ಆ್ಯಂಡ್ ಅಗೇನ್. ನಾನು ಹೊಸ ಸಿನಿಮಾಗಳನ್ನು ಮಾಡೋಕ್ಕೆ ಇಷ್ಟಪಡೋನು. ಬಟ್ ಸ್ವಾತಿ ಈಸ್ ಅ ವೆರಿ ಪರ್ಸ್ನಲ್ ಸಿನಿಮಾ ಟು ಮೀ. ಹೌದು, ನನಗೆ ತುಂಬ ಇಷ್ಟದ ಸಿನಿಮಾ ಅದು. ನಾನು ಆ ಥರದ ಸಿನಿಮಾಗಳನ್ನು ನೋಡೋಕ್ಕೆ ಇಷ್ಟಪಡುವಂಥ ವ್ಯಕ್ತಿ. ಅದು ಗರುಡಗಮನ ಎಷ್ಟು ಜನರ ಬದುಕು ತಲುಪಿದೆ ಗೊತ್ತಿಲ್ಲ, ಎಲ್ರಿಗೂ ಇಷ್ಟ ಆಗಿದೆ. ಬಟ್ ಸ್ವಾತಿ ತಲುಪಿದಷ್ಟು ಬದುಕನ್ನು ಗರುಡಗಮನ ತಲುಪಕ್ಕಾಗಿಲ್ಲ. ನಿಜ. ಎಷ್ಟು ಜನರಿಗೆ ಅವರು ಅಂದರೆ ತುಂಬ ಥೆರಪಿಟಿಕ್ ಆಗಿದೆ. ಅಂದರೆ ಇನ್ಸ್ಟಾಗ್ರಾಮಲ್ಲಿ ಬರುವಂಥ ಮೆಸೇಜ್ ಇರ್ಬೋದು, ದೇ ರಿಯಲಿ ಥಿಂಕ್ ದ್ಯಾಟ್ ದೇ ಕ್ಯಾನ್ ಶೇರ್ ದೇರ್ ಪೇನ್ ಟು ಮೀ. ನಿಜವಾಗ್ಲೂ ಅಂದ್ಕೊಂಡ್ಬಿಡ್ತಾರೆ. ಒಂದು ಹ್ಯೂಮನ್ ಆಗಿ ಕನೆಕ್ಟ್ ಆದ್ರಿ ಥ್ರೂ ಸ್ವಾತಿ ಮುತ್ತಿನ ಮಳೆ ಹನಿ. ಮುತ್ತಿನ ಮಳೆ ಹನಿ ವರ್ಸಸ್ ಅ ಹೀರೋ ಸೆಲೆಬ್ರೇಟ್, ಹೀರೋ ಅಥವಾ ವಿಲನ್ ಅಥವಾ some- ವಾಟ್ ಎವರ್ ಯು ವಾಂಟ್ ಟು yeah. ಕಾಲ್, ದಟ್ ಇಸ್ ರೀಲ್. ಗರುಡಗಮನ. ದಿಸ್ ಇಸ್ ರಿಯಲ್. ನೋ, ಅಲ್ಲಿ ಕೂಡ ಒಂದು ರಿಯಲ್ನೆಸ್ ಇದೆ. ಅವನು ಮ್ಯಾಚು ಅಲ್ಲ, ಏನದ ಅಂಡರ್ಡಾಗ್. ಅದು ಮಾತ್ರ ಅಲ್ಲ, ಅವನ ವಾಯ್ಸ್ ಕ್ರ್ಯಾಕ್ ಆಗುತ್ತೆ ಜಗಳ ಮಾಡಬೇಕಾದ್ರೆ. ಅವ್ನು ವಾರ್ನ್ ಮಾಡಬೇಕಾದ್ರೆ ಯು ಡೋಂಟ್ ಫೀಲ್ ಹಿ ಲುಕ್ಸ್ ಲೈಕ್ ಅಗ್ರೆಸಿವ್ ಒಂದು ಕಂತ್ರಿ ನಾಯಿ ಥರ ಕಾಣಿಸ್ಬಿಡ್ತಾನೆ. ಈಸ್ ನಾಟ್ ಅ ಹೀರೋ, ಈಸ್ ಮೀ. ಅವನು ನನ್ನ ಥರ ಜನರನ್ನು ಇಷ್ಟಪಡ್ತಾನೆ. ನನ್ನ ಥರದ್ದೇ ಹೊಟ್ಟೆ ಕಿಚ್ಚಿದೆ ನನ್ನ ಹತ್ತಿರದ ಫ್ರೆಂಡ್ ಬೇರೆಯವ್ರ ಹತ್ರ ಹೋದರೆ. ಆ್ಯಂಡ್ ನನಗೂ ಇದ್ದರೆ ಆ ಥರದ್ದು ಒಬ್ಬ ಫ್ರೆಂಡ್ ಬೇಕಿತ್ತು ಅಂತ ಅನಿಸುತ್ತೆ. ಬಟ್ ಆದರೂ ಕೂಡ ಅವ್ನು ಕೆಲವು ಕ್ವಾಲಿಟಿಗಳು ನಂಗೆ ಇಷ್ಟ ಆಗಲ್ಲ ಅನ್ಸುತ್ತೆ. ಎರಡೂ ಇದೆ. ಇದು ಮನುಷ್ಯರು ಇದ್ದ ಹಾಗೆ. ಈ ಈಸ್ ನಾಟ್ ಅ ರಿಯಲ್ ಕ್ಯಾರೆಕ್ಟರ್ ಆಸ್ ಸಚ್. ಎಲ್ಲೋ ಒಂದು ಕಡೆ ಅವನಲ್ಲೊಂದು ರಿಯಲಿಸಮ್ ಇದೆ. ಸ್ವಾತಿ ಅಂದರೆ ಅದರಲ್ಲಿ ಬದುಕಲ್ಲಿರುವಂತಹ ತುಂಬ ಸಾಮಾನ್ಯ ಸಮಸ್ಯೆಗಳನ್ನು ತಗೊಂಡಿದ್ದೀವಿ. ಗರುಡಗಮನದಲ್ಲಿ ಸಾಮಾನ್ಯ ಸಮಸ್ಯೆಗಳಲ್ಲ, ಅದರಲ್ಲಿ ಇದೆ. ಅದು ಎಲ್ಲೋ ಒಂದು ಕಡೆ ಗ್ಯಾಂಗ್ಸ್ಟರ್ ವರ್ಲ್ಡ್ ಇದೆ, ಅದನ್ನು ತಗೊಂಬಂದು ಪ್ರೆಸೆಂಟ್ ಮಾಡಿರೋದು. ಸ್ವಾತಿಯಲ್ಲಿ ನಮ್ಮ ಪ್ರತಿ ಮನೆಯಲ್ಲಿರುವಂಥ ಸಮಸ್ಯೆ, ಪ್ರತಿ ಮನೆಯಲ್ಲಿ ನಾವು ನೋಡುವಂಥ ರೀತಿ. ಅಂದರೆ ಇವತ್ತು ನಾನೊಂದು ಎಕ್ಸಸೈಸ್ ಮಾಡ್ತೀನಿ. ಸ್ಟುಡಿಯೋಗೆ ಯಾರೇ ಬರಲಿ ಎಲ್ಲರನ್ನೂ ಕೇಳ್ತೀನಿ, ಇವರಿಂದ ನಿಮ್ಗೆ ಏನು ವಿಷಯ ಬೇಕು. ಯಾಕಂದರೆ ನಾನೊಬ್ಳು ಪ್ರಶ್ನೆ ಕೇಳೋದಕ್ಕೂ ಒಂದು 10 ಜನ ಟೀಮಲ್ಲಿ ಕರೆಕ್ಟ್ 3 ಬಂದ್ರೂ ಅಲ್ಲಿ ವಿ ಆರ್ ಡೆಮೋಕ್ರಟೈಸಿಂಗ್ ವಾಟ್ ಪೀಪಲ್ ವಾಂಟ್ ಟು ನೋ ಫ್ರಮ್ ಯು. ಕರೆಕ್ಟ್. ತನು ಅಂತ ಒಬ್ಬ ನಮ್ಮ ಕ್ಯಾಮ್ರಾದವ್ರು ಇಲ್ಲೇ ಕೂತಿದ್ದಾರೆ. ಅವ್ರಿಗೆ ನಿಮ್ಗೆ ಲೇಟೆಸ್ಟ್ ಸ್ವಾತಿ ಆ ಸಿನಿಮಾ ಬಗ್ಗೆನೇ ಅವ್ರಿಗೆ ಅದಕ್ಕೆ ಎಷ್ಟು ಕನೆಕ್ಟ್ ಆಗಿದ್ದಾರೆ ಅಂತಂದರೆ ಫುಲ್ ಕೂತ್ಕೊಂಡು ಸ್ಟೋರಿ ಸಮೇತ ಹೇಳ್ತಾ ಇದ್ದಾರೆ. ಹೆಂಗೆ ಒಂದು ಕ್ಯಾನ್ಸರ್ ಪೇಷಂಟು ಲಾಸ್ಟ್ ಲೈಫ್ ಆ ಫೇಸ್ವರೆಗೂ ಏನು ಧೈರ್ಯ ಅಂದ್ಕೊಂಡು ಇರೋನು ಕೊನೆ ಸಿನಲ್ಲ ಹಿಕ್ಕಿ ಬಿಕ್ಕಿ ಅಳ್ತಾರೆ. ಅಂದರೆ ಈ ಕಡೆ ಮನುಷ್ಯ ಲೈಫನ್ನು ಕಳ್ಕೋತಾ ಇರೋರು, ಆ ವ್ಯಕ್ತಿ ಜೊತೆಗಿರೋ ಡಾಕ್ಟ್ರು ಲೈಫನ್ನು ಇವಾಗ ಪಡ್ಕೊತಾ ಇರೋರು. ಆ ಕಾಂಟ್ರಾಸ್ಟ್ ನೋಡಿ ಹೇಗಿದೆ. ಅಂದರೆ ಆ ಸಿನಿಮಾ ನೋಡಿ ಎಷ್ಟು ತಿಂಗಳುಗಳಾದ್ರೂ ಅದು ಹೆಂಗೆ ಹಸಿರಾಗ ಆ ಥಿಯರೀಸ್ಗಳು, ಪರ್ಸ್ಪೆಕ್ಟಿವ್ಗಳು ಉಳ್ಕೊಳ್ಳುತ್ತೆ ಅನ್ನೋದಕ್ಕೆ ಐ ಆಮ್ ಟೆಲಿಂಗ್ ದಿಸ್ ಟು ಯು ಎಸ್. ಇವೆಲ್ಲ ನೋಡಿದಾಗ ನಿಮ್ಗೆ ಅರ್ಥ ಆಗಿದೆಯಾ ವಾಟ್ ಪೀಪಲ್ ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಯು ಅಂತ? ಐ ಡೋಂಟ್ ವಾಂಟ್ ಟು ನೋ. ಬಿಕಾಸ್ ದ ಮೊಮೆಂಟ್ ನಾನು ಅವರಿಗೋಸ್ಕರ ಕೆಲಸ ಮಾಡಿದಾಗ ನನ್ನ ಫ್ರೀಡಮನ್ನು ಕಳ್ಕೊಂಡ್ಬಿಡ್ತೀನಿ. ಇಲ್ಲಿ ತನಕ ಎಲ್ಲ ಬಂದದ್ದು ಕೂಡ ನನ್ನ ಸ್ವಾತಂತ್ರ್ಯದಿಂದ. ಹಾಗಾಗಿ ನಾನು ಆರಾಮಾಗಿರ್ತೀನಿ, ನಾನು ಸ್ವತಂತ್ರನಾಗಿರ್ತೀನಿ. ಅದರಿಂದ ಒಳ್ಳೆ ಕತೆ ಬಂದರೆ ನಾನು ಖುಷಿಯಾಗಿರ್ತೀನಿ. ಅಂದರೆ ಈಗ ಯೋಚನೆ ಮಾಡಿ, ಎಲ್ಲ ಆರ್ಟಿಸ್ಟು ಕೂಡ ನಾವು ಯಾವುದೇ ಒಂದು ಸೆಟಪ್ಪಲ್ಲಿ ಕಂಪ್ನೀಲಿ ಕೆಲಸ ಬಿಟ್ಟು ನಾವು ಹೊರಗಡೆ ಬಂದು ಹುಚ್ಚರ ಥರ ಅಲ್ದಾಡಿ ಎಲ್ಲರ ಹತ್ರ ಬೈಸ್ಕೊಂಡು ಇವನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಅನ್ಸ್ಕೊಂಡು ಆಮೇಲೆ ಸಿನಿಮಾ ಮಾಡಿದ್ದು ಯಾವ ಕಾರಣಕ್ಕೋಸ್ಕರ? ಒಂದು ಸ್ವಾತಂತ್ರ್ಯಕ್ಕೋಸ್ಕರ. ಐ ಡೋಂಟ್ ವಾಂಟ್ ಟು ಟ್ರೇಡ್ ದ್ಯಾಟ್. ಅಲ್ವಾ? ಹೌದು. ವಾಟ್ ಅ ಲೈನ್. ಬೇಸಿಕ್ಲಿ ದಟ್ ಈಸ್ ವೇರ್ ಯು, ದಟ್ ಈಸ್ ವಿಸ್ಡಮ್. ದಟ್ ಈಸ್ ವಾಟ್
ಅಂದರೆ ನೀವು ಅದನ್ನು ತಿಳ್ಕೊಂಡು ಎಲ್ಲಿದ್ದೀನಿ, ಯಾಕಿದ್ದೀನಿ, ಹೇಗಿರ್ಬೇಕು ಮುಂದೆ ಅನ್ನೋದು. ಆ್ಯಕ್ಚುಲಿ ಸ್ವಾತಿ ಈಸ್ ಮೈ ಮೋಸ್ಟ್ ರೆಬೆಲಿಯಸ್ ಫಿಲ್ಮ್ ಆಫ್ಟರ್ ಗರುಡ ಗಮನ. ಎವ್ರಿಬಡಿ ವಾಂಟೆಡ್ ಮೀ ಟು ಡೂ ಅ ಫಿಲ್ಮ್ ವಿಚ್ ಇಸ್ ಬಿಗರ್. ತುಂಬ ದೊಡ್ಡದು ಸಿನಿಮಾ ಏನಾದರೂ ಡೈರೆಕ್ಟ್ ಮಾಡ್ತಾನೆ ಅಂತ ಅಂದ್ಕೊಂಡಿದ್ರು. ನಾನು ತುಂಬ ಸಣ್ಣ ಸಿನಿಮಾ ಆ್ಯಂಡ್ ಎಲ್ಲರೂ ಕೂಡ ಏನೋ ಹೊಡೆದಾಡು ಅದೆಲ್ಲ ಅಂದ್ಕೊಂಡ್ರೆ, ಯಾರೋ ಒಬ್ಬಳು ಹೌಸ್ ವೈಫ್ ಕತೆ ಹಿಡ್ಕೊಂಬಂದೆ. ಅದರಲ್ಲಿ ಸಿರಿನೇ ಇಲ್ಲ, ನಾನು ಅವಳಿಗೆ ಸಪೋರ್ಟ್ ಮಾಡುವಂಥ ಒಂದು ಪಾತ್ರ. ಬಟ್ ಐ ಲವ್ ದ್ಯಾಟ್ ಫಿಲ್ಮ್. ನನಗೆ ಅದು ತುಂಬ ಹತ್ತಿರ ಆದಂಥ ಸಿನಿಮಾ. ನಮ್ಮ ತಾಯಿ ಏನು ಹೇಳಿದ್ರು ಗೊತ್ತಾ ಆ ಸಿನಿಮಾ ನೋಡಿ, ಮಗ ಆ ಸಿನಿಮಾ ನೋಡಿದ್ರೆ ಸಿನಿಮಾನೇ ಅನ್ಸಲ್ಲ, ಎಲ್ಲೋ ಒಂದು ಕಡೆ ನಮ್ದೆಲ್ಲರ ಬದುಕು ಅನಿಸುತ್ತೆ. ಐ ಥಿಂಕ್ ದಟ್ಸ್ ದ ಗ್ರೇಟೆಸ್ಟ್ ರಿವ್ಯೂ ಯು ಕ್ಯಾನ್ ಗೆಟ್. ವಾವ್. ಸಿ ಸಮ್ ಮೂವೀಸ್ ಅದಕ್ಕೆ ನಾನು ಟ್ಯಾಗ್ ಕೊಡಲ್ಲ, ಸಕ್ಸಸ್ಸು, ಬಾಕ್ಸ್ ಆಫೀಸ್ ಸಕ್ಸಸ್ಸು ಅವೆಲ್ಲ. ಬಟ್ ಆದ್ರೂ ರಾಜ್ ಅವರ ಫಿಲ್ಮೋಗ್ರಫಿ ಅಂತ ನೋಡೋದಾದರೆ ಸಕ್ಸಸ್ಸೇ ಹೆಚ್ಚು ಕಾಣುತ್ತೆ. ಸೊ ಆ ಜಾಗದಲ್ಲಿ ನಿಂತಿರೋ ಒಬ್ಬ ವ್ಯಕ್ತಿಯಿಂದ 2 ಪ್ರಶ್ನೆ ಕೇಳ್ತೀನಿ. ಜೀವನದಲ್ಲಿ ನಿಮ್ಮ ಪ್ರಕಾರ ಸಕ್ಸಸ್ ಏನು? ಸಿನಿಮಾ ರಂಗದಲ್ಲಿ ನಿಮ್ಮ ಪ್ರಕಾರ ಸಕ್ಸಸ್ ಏನು? ಜೀವನದಲ್ಲಿ ನನ್ನ ಪ್ರಕಾರ ಸಕ್ಸಸ್ ಏನೂ ಇಲ್ಲದೆ ಖುಷಿಯಾಗಿ ಬದುಕೋಕ್ಕೆ ಸಾಧ್ಯ ಆದರೆ ಅವನಿಗೆ ಯಾವ ಕಂಪನಿಯೂ ಇಲ್ಲದೆ ಅವನ ಕಂಪನಿಯಲ್ಲೇ ಅವನು ಸುಖಿ ಆದರೆ ಅವನ ದೊಡ್ಡ ಗೆಲುವ ಒಂದು ಸಕ್ಸಸ್ ಅದು. ಆ್ಯಂಡ್ ಸಿನಿಮಾದಲ್ಲಿ ಸಕ್ಸಸ್ ನಮಗೆ ಬೇಕಾದಂಥ ಸಿನಿಮಾಗಳನ್ನು ನಾವು ಮಾಡೋಕ್ಕಾದರೆ ಅದು ಸಕ್ಸಸ್. ಅಂದರೆ ಓಡ್ಲಿ ಬಿಡ್ಲಿ ಅನ್ನೋದಕ್ಕಿಂತ ನಮಗೆ ಮಾಡೋವಂಥ ಸಿನಿಮಾಗಳು ಗೆಲ್ಲಕ್ಕಾದರೆ, ಈಗ ಗೆಲ್ಲಕ್ಕಾದರೆ ಅಂದರೆ ಅದಕ್ಕೆ ನಾವೇನು ಮಾಡಬೇಕು ಅಂತ ನನಗನ್ಸುತ್ತೆ ಅಂದರೆ ಕಾನ್ಸ್ಟೆಂಟಾಗಿ ನಾವು ಕೆಲಸ ಮಾಡಬೇಕು. ಈಗ ಓಕೆ, ಸ್ವಾತಿ ಕಮರ್ಷಿಯಲಿ ಎಕನಾಮಿಕಲಿ ಸೋತಿರ್ಬೋದು, ಬಟ್ ತುಂಬ ಜನ OTT ನೋಡಿದವರಿದ್ದಾರೆ, ತುಂಬ ಜನ ಅದು ಕಾಡಿದೆ ಆ ಸಿನಿಮಾ. ಅದರಿಂದಾಗಿ ರೂಪಾಂತರಕ್ಕೆ 1-2 ಟಿಕೆಟ್ ಜಾಸ್ತಿ ಹೋಗ್ಬೋದು. ಐ ವುಡ್ ಬಿ ವೆರಿ ಹ್ಯಾಪಿ.